ಚಿನ್ನದಂಗಡಿ ಮಾಲೀಕನ ಮುಖಕ್ಕೆ ಆಸಿಡ್ ಅಟ್ಯಾಕ್ ಮಾಡಿ ಅಂಗಡಿಯಲ್ಲಿದ್ದ ಚಿನ್ನ ಬೆಳ್ಳಿಯನ್ನ ಕದ್ದು ಪರಾರಿಯಾಗಿದ್ರು. ಈ ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಗೆ ಈ ಆಸಿಡ್ ದರೋಡೆ ಕಹಾನಿಯ ಸೂತ್ರಧಾರ ಬೇರ್ಯಾರೂ ಅಲ್ಲ, ಅದು ಚಿನ್ನದಂಗಡಿಯ ಮಾಲೀಕನೇ ಅನ್ನೋದು ಬಯಲಾಗಿದೆ. ಮುಖವೆಲ್ಲ ಸುಟ್ಟ ಗಾಯ, ಕೆನ್ನೆ ಹಣೆ ಮೇಲ್ಭಾಗವು ಕಪ್ಪಿಡಿದು ಹೋಗಿದೆ. ಏನಾಯ್ತು ಅಂದ್ರೆ ಆಸಿಡ್ ಅಟ್ಯಾಕ್ ಅಂದಿದ್ದ. ಆದ್ರೆ ಈ ಆಸಿಡ್ ದಾಳಿಯ ಹಿಂದಿನ ಅಸಲಿ ಕಥೆಯೇ ಬೇರೆ. ಸಾಲಗಾರರಿಂದ ತಪ್ಪಿಸಿಕೊಳ್ಳಲು ಒಡವೆ ಅಂಗಡಿ ಓನರ್ ಡ್ರಾಮಾ. ಮುಖಕ್ಕೆ ರಾಸಾಯನಿಕ ಲೇಪನ ಹಚ್ಚಿ ಆಸಿಡ್ ದಾಳಿ ಎಂದ ಐನಾತಿ. ಹೀಗೆ ಅರ್ಧ ಮುಖ ಸುಟ್ಟಂತೆ ಕಾಣ್ತಿರುವ ವ್ಯಕ್ತಿ ಹೆಸರು ಜಿತೇಂದ್ರ ಸಿಂಗ್. ರಾಜಸ್ಥಾನ ಮೂಲದ ಈತ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜ್ಯುವೆಲರಿ ಅಂಗಡಿ ಇಟ್ಕೊಂಡಿದ್ದಾನೆ. ಕಳೆದ ವಾರ ಈತನ ಅಂಗಡಿಗೆ ನುಗ್ಗಿದ್ದ ದುಷ್ಕರ್ಮಿಗಳು ಜಿತೇಂದ್ರ ಸಿಂಗ್ ಮುಖಕ್ಕೆ ಆಸಿಡ್ ಹಾಕಿ ಅಂಗಡಿಯಲ್ಲಿದ್ದ 170 ಗ್ರಾಂ ಚಿನ್ನ ಮತ್ತು 8 ಕೆಜಿ ಬೆಳ್ಳಿ ದರೋಡೆ ಮಾಡಿ ಪರಾರಿಯಾಗಿದ್ರಂತೆ. ಪೊಲೀಸರಿಗೆ ದೂರು ನೀಡಿ ಆಸ್ಪತ್ರೆಗೆ ದಾಖಲಾಗಿದ್ದ ಜಿತೇಂದ್ರ ಮುಖವನ್ನ ಗಮನಿಸಿದ ಪೊಲೀಸರಿಗೆ ಮತ್ತಷ್ಟು ಅನುಮಾನ ಬಂದಿತ್ತು. ಆಸಿಡ್ ಹಾಕಿದ್ರೆ ಕಣ್ಣಿನ ಭಾಗಕ್ಕೂ ಹಾನಿಯಾಗಿರಬೇಕಿತ್ತು. ಆದ್ರೆ ಜಿತೇಂದ್ರ ಮುಖಕ್ಕೆ ರಾಸಾಯನಿಕ ಲೇಪನ ಮಾಡಿದಂತೆ ಕಂಡಿದೆ. ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಇದು ದರೋಡೆ ಅಲ್ಲ, ತಾನೇ ಮಾಡಿರುವ ನಾಟಕ ಅಂತ ಬಾಯ್ಬಿಟ್ಟಿದ್ದಾನೆ. 8 ಗ್ರಾಂ ಚಿನ್ನವನ್ನು ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲಾನ್ ಇರುತ್ತಂದರೆ, ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್ ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ. ಜಿತೇಂದ್ರ ಚಿನ್ನದ ಖರೀದಿಗೆ ಮೈಸೂರಲ್ಲಿ ಸಾಲ ಪಡೆದಿದ್ದ. ಜೊತೆಗೆ ಕೆಲವರ ಬಳಿ ಒಡವೆಗಳನ್ನ ಅಡ ಇಟ್ಕೊಂಡಿದ್ದ. ಅವರಿಗೆ ಯಾಮಾರಿಸುವ ಸಲುವಾಗಿ ಮುಖಕ್ಕೆ ಚಿನ್ನಕ್ಕೆ ಹಾಕುವ ರಾಸಾಯನಿಕ ಬಳಿದುಕೊಂಡು ಆಸಿಡ್ ಮತ್ತು ದರೋಡೆಯ ಕತೆ ಕಟ್ಟಿದ್ದ. ಅಂಗಡಿಯಲ್ಲಿದ್ದ ಚಿನ್ನ ಬೆಳ್ಳಿಯನ್ನ ಸ್ನೇಹಿತನಿಗೆ ಕೊಟ್ಟಿದ್ದ. ಸಿಸಿಟಿವಿ ವಿಜುವಲ್ಸ್, ಡಿವಿಆರ್ ಕೆರೆ ಬಳಿ ಎಸ್ತಿದ್ದ. ಅಂಗಡಿ ಖಾಲಿ ಮಾಡಿ ರಾಜಸ್ಥಾನಕ್ಕೆ ಹೋಗೋ ಸಂಚು ಮಾಡಿದ್ದ. ಅಷ್ಟರಲ್ಲೇ ಲಾಕ್ ಆಗಿದ್ದಾನೆ. ಅಂದ್ರೆ ಅದು ತುಂಬಾ ಡೇಂಜರಸ್ ಅಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಅವರು ಮುಖಕ್ಕೆ ಹಾಕೊಳ್ತಾರೆ. ಕಣ್ಣಿನ ಭಾಗ ಬಿಟ್ಟು ಕೆನ್ನೆ ಮೇಲೆ ಮತ್ತು ಹಣೆ ಮೇಲೆ ಎಲ್ಲ ಹಚ್ಚಿಕೊಂಡು ಅದು ಆಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ. ಜನರಿಗೆ ಯಾಮಾರಿಸಲು ಆಸಿಡ್ ಮತ್ತು ದರೋಡೆ ನಾಟಕವಾಡಿದ ಜಿತೇಂದ್ರ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ದಿಲೀಪ್ ಚೌಡಹಳ್ಳಿ, ಟಿವಿ9 ಮಂಡ್ಯ.